ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೈತ್ರಾಸ್ ಕುಕಿಂಗ್ ಗ್ಯಾಲರಿ. ಇವತ್ತು ನಮ್ಮ ಕುಕಿಂಗ್ ಗ್ಯಾಲರಿಗೆ ಹ್ಯಾಡ್ ಆನ್ ಆಗ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಕೆಸುವಿನೆಲೆ ಪತ್ರೊಡೆ. ಕರ್ನಾಟಕ ಟ್ರೆಡಿಷ್ನಲ್ ರೆಸಿಪಿಯಾದಂತಹ ಈ ಕೆಸುವಿನೆಲೆ ಪತ್ರೊಡೆನ ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಬನ್ನಿ ಬೇಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಕೆಸುವಿನೆಲೆ ಪತ್ರೊಡೆ ಮಾಡೋದಕ್ಕೆ ಫಸ್ಟು ನಾವಿಲ್ಲಿ ಅಕ್ಕಿನ ನೆನೆ ಹಾಕೊಳ್ಳೋಣ. ನಾನಿಲ್ಲಿ ಎಲ್ಲದನ್ನು ಒಂದೇ ಗ್ಲಾಸ್ನ ಅಳತೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿವಾಗ ಈ ಸಣ್ಣ ಲೋಟದಲ್ಲಿ 4 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಇದನ್ನು ಸುಮಾರು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋ ಅಕ್ಕಿ ಬಂದ್ಬಿಟ್ಟು ನಾರ್ಮಲ್ ರೇಷನ್ ಅಕ್ಕಿ, ನೀವು ದೋಸೆ ಅಕ್ಕಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ಒಂದು 2-3 ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನು ಹಾಕಿ ಸುಮಾರು ಇದನ್ನು 3-4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈಗ ಸುಮಾರು 4 ಗಂಟೆ ನಾನು ಇದನ್ನು ನೆನೆಸಿದ್ದೀನಿ. ಅಕ್ಕಿ ಮತ್ತು ಮೆಂತ್ಯ ಕಾಳು ಎರಡು ಚೆನ್ನಾಗಿ ನೆಂದಿದೆ. ಇವಾಗ ನಾವಿದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ. ನಾವು ದೋಸೆಗೆ ರುಬ್ಬೋ ಥರ ತೆಳುವಾಗಿ ರುಬ್ಬಬಾರ್ದು, ಯಾಕಂದರೆ ನಾವು ಅದನ್ನು ಎಲೆ ಮೇಲೆ, ಕೆಸುವಿನ ಎಲೆ ಮೇಲೆ ಹಚ್ಚಿದಾಗ ಅದು ನಿಂತ್ಕೋಬೇಕಲ್ವ, ಅದಕ್ಕೋಸ್ಕರ ನಾವಿದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನೀಗ ಇದನ್ನು ಇಷ್ಟು ಸಾಫ್ಟಾಗಿ ಫುಲ್ ಫೈನ್ ಪೇಸ್ಟಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನಾವೀಗ ಪತ್ರೊಡೆಯ ಮಸಾಲೆಗೆ ಬೇಕಾಗಿರೋದನ್ನು ಹುರ್ಕೊಳ್ಳೋಣ. ನಾನು ಆಗಲೇ ಅಕ್ಕಿ ಹಾಕ್ಕೊಂಡಿದ್ನಲ್ಲ, ಅದೇ ಲೋಟದ ಅಳತೆಯಲ್ಲಿ 1 ಲೋಟದಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆಯ ಬಣ್ಣ ಚೇಂಜ್ ಆಗಿ ಕಡಲೆಬೇಳೆ ಹುರಿದಿರೋ ಘಮ ಬರೋ ತನಕ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾನೀಗ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆಯ ಕಲರ್ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನೀಗ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಧನಿಯಾ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ, ಈಗ ಧನಿಯಾ ಬೀಜ ಕೂಡ ಆಗಿದೆ. ನೆಕ್ಸ್ಟ್ ನಾನು ಅದೇ ಲೋಟದಲ್ಲಿ 1/4 ಲೋಟದಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಫ್ರೈ ಮಾಡಿ ಆದಮೇಲೆ ನಾನು ನೆಕ್ಸ್ಟ್ ಈಗ ಇದಕ್ಕೆ ಒಣಗಿಸಿ ಇಟ್ಕೊಂಡಿರೋಂತಹ ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿ ಇದ್ರೂ ಕೂಡ ಹಾಕೋಬೋದು. ನಾನಿಲ್ಲಿ ಒಣಗಿಸಿರೋ ಕರಿಬೇವು ಸೊಪ್ಪಿತ್ತು, ಸೊ ಇದು ಬೇಗ ರೋಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಣಗಿಸಿರೋ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಎಲ್ಲಿವರೆಗೂ ರೋಸ್ಟ್ ಮಾಡಬೇಕು ಅಂದರೆ, ನಾವು ಈ ರೀತಿ ಪುಡಿ ಮಾಡಿದಾಗ ಈಸಿಯಾಗಿ ಅದು ಪುಡಿ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ. ಸೊ ಈಗ ಕರಿಬೇವು ಸೊಪ್ಪು ಕೂಡ ಆಗಿದೆ. ನೆಕ್ಸ್ಟ್ ನಾನೀಗ ಇದಕ್ಕೆ ಒಂದು 4-5 ಗುಂಟೂರು ಮೆಣಸಿನ್ಕಾಯಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ರೋಸ್ಟ್ ಮಾಡಿ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಇಂಗು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಬಾಣಲಿ ಬಿಸಿಯಲ್ಲೇ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನಾವು ಅದನ್ನು ರೋಸ್ಟ್ ಮಾಡುವಾಗ ಗ್ಯಾಸ್ ಆನಲ್ಲಿದ್ದರೆ ಅದು ಸೀದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಗ್ಯಾಸ್ನ ಆಫ್ ಮಾಡಿ ಅವೆರಡನ್ನು ನಾನು ರೋಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ರೋಸ್ಟ್ ಮಾಡಿರೋಂತಹ ಎಲ್ಲ ಐಟಮ್ಸ್ಗಳು ತಣ್ಣಗಾಗೋದಕ್ಕೆ ಬಿಡೋಣ. ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಇದನ್ನು ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ತುಂಬ ತರಿಯಾಗಿ ರುಬ್ಕೊಂಡ್ರೆ ಹಬೆಯಲ್ಲಿ ಅದು ಸರಿಯಾಗಿ ಬೇಯೋದಿಲ್ಲ, ಅದಕ್ಕೆ ಈ ರೀತಿ ಸಣ್ಣದಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ, ನಾನು ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣ ಮತ್ತು ನಾವು ರುಬ್ಕೊಂಡಿರುವಂತಹ ಮಸಾಲೆ ಎರಡನ್ನೂ ಕೂಡ ಈಗ ನಾನು ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಿರುವಂತಹ ಅಕ್ಕಿ ಹಿಟ್ಟು ಮತ್ತು ನಮ್ಮ ಮಸಾಲೆಯ ಪುಡಿ ಎರಡನ್ನೂ ಹಾಕ್ಕೊಂಡಿದ್ದ ನಂತರ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಮತ್ತು ಹುಣಸೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಕ್ಕಿ ಹಿಟ್ಟಿನ ಜೊತೆ ಈ ಮಸಾಲೆಯ ಮಿಶ್ರಣ ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡೋಣ. ಈ ಮಧ್ಯದಲ್ಲಿ ನಿಮಗೇನಾದ್ರು ಹಿಟ್ಟು ತುಂಬಾ ಗಟ್ಟಿ ಅಂತ ಅನಿಸಿದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಸೊ ಇಷ್ಟು ಮಿಕ್ಸ್ ಆದರೆ ಸಾಕು. ನೆಕ್ಸ್ಟ್ ನಾವೀಗ ಇದನ್ನು ಕೆಸುವಿನ ಎಲೆಗೆ ಯಾವ ರೀತಿ ಅಪ್ಲೈ ಮಾಡಿ ನಾವು ಹಬೆಯಲ್ಲಿ ಬೇಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಕೆಸುವಿನ ಎಲೆನ ತೊಗೊಂಡಿದ್ದೀನಿ. ಈ ಎಲ್ಲ ಕೆಸುವಿನ ಎಲೆಯ ಹಿಂಭಾಗದಲ್ಲಿ ಇರುವಂತಹ ಈ ತೊಟ್ಟುಗಳನ್ನು ರಿಮೂವ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಎಲ್ಲ ಎಲೆಗಳಲ್ಲೂ ತೊಟ್ಟನ್ನು ಈ ರೀತಿ ರಿಮೂವ್ ಮಾಡಿಕೊಂಡು ನೆಕ್ಸ್ಟು ಒಂದೊಂದೇ ಎಲೆಗೆ ಯಾವ ರೀತಿ ಇದು ನಮ್ಮ ಮಸಾಲೆನ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಫಸ್ಟು ಒಂದು ಕೆಸುವಿನ ಎಲೆಯ ಹಿಂಭಾಗನ ಈ ರೀತಿ ತಿರುಗಿಸ್ಬಿಟ್ಟು ನಮ್ಮ ಮಸಾಲೆಯ ಮಿಶ್ರಣ ಏನಿದೆ ಅದನ್ನು ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ತುಂಬ ದಪ್ಪದಾಗಿ ಕೂಡ ಹಚ್ಚೋದಕ್ಕೆ ಹೋಗಬೇಡಿ, ಬರೀ ಮಸಾಲೆನೇ ಸಿಕ್ಬಿಡುತ್ತೆ. ಸೊ ಈ ರೀತಿ ಸಿಂಪಲಾಗಿ ಹಚ್ಕೊಳ್ಳಿ. ಈಗ ನೆಕ್ಸ್ಟ್ ಅದ್ರ ಮೇಲೆ ನಾನು ಇನ್ನೊಂದು ಕೆಸುವಿನ ಎಲೆನ ಇಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅದೇ ರೀತಿ ತೆಳುವಾಗಿ ನಾನು ಮಸಾಲೆನ ಹಚ್ಕೊಂಡು ಅದ್ರ ಮೇಲೆ ಇನ್ನೊಂದು ಎಲೆನ ಇಟ್ಟು ಅದಕ್ಕೂ ಕೂಡ ಮಸಾಲೆನ ಅಪ್ಲೈ ಮಾಡ್ತಿದ್ದೀನಿ. ಈ ರೀತಿಯಾಗಿ ನಾನು 4 ಎಲೆಗಳನ್ನ ಇಟ್ಟು ಅಪ್ಲೈ ಮಾಡ್ಕೋತೀನಿ. ಈಗ ನಾನು ಎಲೆಯ 4 ಭಾಗದ ತುದಿಗಳನ್ನ ಸ್ವಲ್ಪ ಈ ರೀತಿ ಮೊಡ್ಚಿಬಿಟ್ಟು ಅದಕ್ಕೂ ಕೂಡ ಅಪ್ಲೈ ಮಾಡ್ಕೋತೀನಿ. ನಾಲ್ಕು ಭಾಗದಲ್ಲಿ ಈ ರೀತಿ ಮೊಡ್ಚಿ ಅಪ್ಲೈ ಮಾಡಿ ಆದಮೇಲೆ ಎಲೆನ ನಾವು ಈ ರೀತಿ ರೋಲ್ನ ಮಾಡಿಕೊಂಡು ಹೋಗೋಣ. ರೋಲ್ ಮಾಡುವಾಗ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ನಾವು ರೋಲ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ರೀತಿ 2 ಪತ್ರೊಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಹಬೆಯಲ್ಲಿ ಬೇಯಿಸೋದಕ್ಕೆ ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾವು ರೋಲ್ ಮಾಡ್ಕೊಂಡಿರುವಂತಹ ಪತ್ರೊಡೆಯ ಎಲೆಗಳನ್ನು ಇಡ್ತಾ ಇದ್ದೀನಿ. ಈಗ ನಾವಿದನ್ನು ಮಿನಿಮಮ್ ಒಂದು 45 ಮಿನಿಟ್ಸ್ ಆದರೂ ಕೂಡ ನಾವಿದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈಗ 45 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ ನಮ್ಮ ಪತ್ರೊಡೆ ಕೂಡ ಕಂಪ್ಲೀಟಾಗಿ ಬೆಂದಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ನಾವೀಗ ನಮ್ಮ ಪತ್ರೊಡೆಗಳನ್ನು ಲೇಯರ್ ಆಗಿ ಒಂದೊಂದೇ ಭಾಗಗಳಾಗಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿಯಾದಂತಹ ಕೆಸುವಿನೆಲೆ ಪತ್ರೊಡೆನ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಕರ್ನಾಟಕದ ಒಂದೊಂದು ಭಾಗಗಳಲ್ಲಿ ಇದನ್ನು ಒಂದೊಂದು ರೀತಿಯಲ್ಲಿ ಈ ಪತ್ರೊಡೆನ ಮಾಡ್ತಾರೆ. ಪತ್ರೊಡೆನ ನಾನು ಮಾಡಿರುವ ವಿಧಾನವನ್ನು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಆ್ಯಂಡ್ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗಾಯ್ಸ್, ಇವತ್ತಿನ ನಾನು ಮಾಡಿರುವಂತಹ ಈ ಕೆಸುವಿನೆಲೆ ಪತ್ರೊಡೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓಕೆ ಗಾಯ್ಸ್, ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ರುಚಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.